ಜೀವನದಿಯಿಂದ ಹೆಚ್ಚಾಯಿತು ಪ್ರವಾಹದ ಆತಂಕ. ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿ ಅಟ್ಟಹಾಸ. ಜೀವನದಿಯಿಂದ ಹೆಚ್ಚಾಯಿತು ಪ್ರವಾಹದ ಆತಂಕ. ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿಯ ಅಟ್ಟಹಾಸವನ್ನ ಮೆರೆದಿದೆ. ಕಲಬುರಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿಯ ಅಟ್ಟಹಾಸದಿಂದಾಗಿ ಕಲಬುರಗಿಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮಳೆ ಆರ್ಭಟಕ್ಕೆ ಹಳ್ಳಿಗಳ ಚಿತ್ರಣವೇ ಬರ್ಬಾದಾಗ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಕೂಡ ಭೀಮಾ ಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾನೆ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಪ್ರವಾಹಕ್ಕೆ ಸಿಲುಕಿ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ಇದೀಗ ನಿರ್ಮಾಣವಾಗ್ಬಿಟ್ಟಿದೆ. ಜೀವನದಿಯಿಂದ ಪ್ರವಾಹದ ಆತಂಕ ಹೆಚ್ಚಾಯಿತು. ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿಯ ಒಂದು ಅಟ್ಟಹಾಸ ಜೋರಾಗೇ ಇದೆ. ಕಲಬುರಗಿ ಜನಜೀವನ ಇದರಿಂದಾಗಿ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಮಳೆಯ ಒಂದು ಆರ್ಭಟಕ್ಕೆ ಹಳ್ಳಿಗಳ ಚಿತ್ರಣವೇ ಬರ್ಬಾದಾಗ್ಬಿಟ್ಟಿದೆ. ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರ್ಬೋದು, ಆ ಹಳ್ಳಿಗಳ ಒಂದು ಚಿತ್ರಣ ಯಾವ ರೀತಿ ಆಗ್ಬಿಟ್ಟಿದೆ ಅಂತ. ಎಲ್ಲಾ ಕಡೆ ಕೂಡ ನೀರು ಜಲಾವೃತಗೊಂಡಿರುವಂತಹ ಒಂದು ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ಆ ಮರಗಳು ಕೂಡ ಅರ್ಧಕ್ಕೆ ಮುಳುಗ್ಬಿಟ್ಟಿದೆ. ಅಂದ್ರೆ ಯೋಚನೆ ಮಾಡಿ, ಎಷ್ಟೊಂದು ಹಾಗಿದ್ರೆ ಅಲ್ಲಿ ಪ್ರವಾಹದ ಒಂದು ಆತಂಕ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಮಳೆಯ ಒಂದು ಆರ್ಭಟಕ್ಕೆ ಹಳ್ಳಿಗಳ ಜೀವನವೇ ಒಂದು ಬರ್ಬಾದಾಗ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಕೂಡ ಭೀಮಾ ಹರಿವಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಕಡಿಮೆ ಏನೂ ಆಗುವಂಥದ್ದು ಕಾಣಿಸ್ತಾ ಇಲ್ಲ, ಹೆಚ್ಚಾಗ್ತಾನೆ ಇದೆ. ಹಾಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿರಂತರವಾಗಿ ಸುರಿತಾನೆ ಇದೆ. ಹಾಗೆ ಪ್ರವಾಹಕ್ಕೆ ಸಿಲುಕಿ ಗ್ರಾಮಸ್ಥರು, ಅಲ್ಲಿನ ಒಂದು ಗ್ರಾಮಸ್ಥರೆಲ್ಲರೂ ಕೂಡ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗ್ಬಿಟ್ಟಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿ ಒಂದು ಅಟ್ಟಹಾಸವನ್ನ ಮೆರೆದಿದೆ. ಇವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಕ್ಷಣ ಕ್ಷಣಕ್ಕೂ ಕೂಡ ಭೀಮಾ ಹರಿವಿನ ಒಂದು ಪ್ರಮಾಣ ಕೂಡ ಹೆಚ್ಚಳವಾಗ್ತಾನೆ ಇದೆ. ಇದರಿಂದಾಗಿ ಪ್ರವಾಹಕ್ಕೆ ಸಿಲುಕಿ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಟ್ಟಿದೆ. ಅಲ್ಲಿ ನೋಡಿ, ಎಷ್ಟೊಂದು ಆ ಒಂದು ನದಿ ಪಾತ್ರದಲ್ಲಿರುವಂತಹ ಒಂದು ಗ್ರಾಮಸ್ಥರ ಒಂದು ಜನಜೀವನ ಕೂಡ ಅಸ್ತವ್ಯಸ್ತವಾಗಿರುವಂಥದ್ದು. ಎಲ್ಲಿ ನೋಡಿದ್ರೂ ಕೂಡ ನೀರು ತುಂಬ್ಕೊಂಡ್ಬಿಟ್ಟಿದೆ. ಜನರು ಯಾವ ರೀತಿಯಾಗಿ ಅಲ್ಲಿ ಜನಜೀವನ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಸಂಚಾರವನ್ನ ಮಾಡಬೇಕಾಗತ್ತೆ, ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಭೀಮಾ ಹರಿವಿನ ಒಂದು ಪ್ರಮಾಣ ಕೂಡ ಹೆಚ್ಚಾಗ್ತಾನೆ ಇದೆ. ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಆ ಒಂದು ಮಳೆ ಆರ್ಭಟಕ್ಕೆ ಹಳ್ಳಿಗಳ ಜೀವನವೇ ಒಂದು ಬರ್ಬಾದಾಗ್ಬಿಟ್ಟಿದೆ. ರಸ್ತೆಯ ತುಂಬೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ. ಜನರು ಯಾವ ರೀತಿಯಾಗಿ ಸಂಚಾರ ಮಾಡ್ಬೋದು, ಇಲ್ಲಿ ಸಂಚಾರನೇ ಅಸ್ತವ್ಯಸ್ತಗೊಂಡಿದೆ. ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿದೆ. ಕೃಷ್ಣ ಹಾಗೂ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಅಗತ್ಯ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ, ಕಲಬುರಗಿ ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಕೃಷ್ಣಾ ನದಿ ಹಾಗೂ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಅಗತ್ಯಕ್ಕೆ ಬೇಕಾಗುವಂತ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿದ್ದಾರೆ. ಹಾಗೆ ಅಲ್ಲಿನ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೆ ಸಚಿವ ಕೃಷ್ಣ ಬೈರೇಗೌಡ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಿಎಂ ಅವರು ಸೂಚನೆಯನ್ನ ಕೂಡ ನೀಡಿದ್ದಾರೆ.